ಪ್ರಿಯ ಸಹೋದರ ಸಹೋದರಿಯರೇ, ವಂದನೆಗಳು. ನೀವೆಲ್ಲರೂ ಹೇಗಿರುವಿರಿ? ದೈವಾನ್ವೇಷಣೆ ಕಾರ್ಯಕ್ರಮ ನಿಮ್ಮ ಬಾಳಿಗೆ ಬೆಳಕನ್ನು, ನಿರೀಕ್ಷೆಯನ್ನು ನೀಡುತ್ತಿದೆ ಅಲ್ಲವೇ? ದೇವರಿಂದ ಶಿಕ್ಷಣ ಹೊಂದಿದ ದಾವೀದನು ಯಹೂದ್ಯರ ಅರಸನಾದರೂ ಇಬ್ಬರು ಹೆಂಡತಿಯರನ್ನು ಹೊಂದಿಕೊಂಡು ಮುಂದಕ್ಕೆ ಇದರಿಂದ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಪ್ರಿಯರೇ, ದೇವರಿಗೆ ವಿರುದ್ಧವಾದದ್ದು ಎಲ್ಲವೂ ವೇದನೆಯೇ ಆಗಿರುತ್ತದೆ. ದೇವರ ವಾಕ್ಯ ಧ್ಯಾನದ ಮೂಲಕ ನಮ್ಮನ್ನು ಇಂದು ಪರೀಕ್ಷಿಸಿಕೊಳ್ಳೋಣ, ಆತ್ಮದಲ್ಲಿ ಫಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗುವಾಗ 2ನೇ ಸಮುವೇಲನ ಪುಸ್ತಕದ 2 ಮತ್ತು 3ನೇ ಅಧ್ಯಾಯಗಳ ಧ್ಯಾನವನ್ನು ನಾವು ಮುಂದುವರಿಸೋಣ. ಈಗ ನಾವು ಚಾರಿತ್ರಿಕ ಭಾಗಕ್ಕೆ ಬರುತ್ತಿದ್ದೇವೆ. ಅನೇಕರಿಗೆ ಇದು ಅಷ್ಟೊಂದು ಆಸಕ್ತಿಯ ವಿಚಾರವಾಗಿರದಿದ್ದರೂ ದೇವರ ವಾಕ್ಯದಲ್ಲಿನ ಕೆಲವು ಅತ್ಯಾಸಕ್ತಿಯ ಘಟನೆಗಳು ಇಲ್ಲಿ ನಡೆದದನ್ನು ನೋಡುತ್ತೇವೆ ಮತ್ತು ಅನೇಕ ಅದ್ಭುತವಾದ ಆತ್ಮಿಕ ಪಾಠಗಳನ್ನು ಕೂಡ ಕಲಿಯುತ್ತೇವೆ. ಪ್ರಿಯರೇ, ಮುಖ್ಯ ಪ್ರಸ್ತಾಪವನ್ನು ನಾವು ನೋಡುವಾಗ ದಾವೀದನು ಯಹೂದಕ್ಕೆ ಅರಸನಾದದ್ದು ಎಂಬುದಾಗಿದೆ. ಪ್ರಿಯರೇ, ದೇವರ ಮಾರ್ಗದರ್ಶನದಂತೆ ದಾವೀದನು ಹೆಬ್ರೋನಿಗೆ ಹೋದನು. ಅಲ್ಲಿ ಅವನನ್ನು ಯಹೂದ ಗೋತ್ರಕ್ಕೆ ಅರಸನನ್ನಾಗಿ ಮಾಡಿದರು. ಸೌಲನ ಸೇನಾಧಿಪತಿಯಾಗಿದ್ದ ಅಬ್ನೇರನು ಸೌಲನ ಮಗನಾದ ಇಷೋಬೇಷೇತನನ್ನು ಉಳಿದ 11 ಗೋತ್ರಗಳಿಗೆ ರಾಜನನ್ನಾಗಿ ಮಾಡಿದನು. ಆಗ ಅಂತರ್ಯುದ್ಧವು ಪ್ರಾರಂಭವಾಯಿತು. 2ನೇ ಸಮುವೇಲ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆನಂತರ ದಾವೀದನು ಯೆಹೋವನನ್ನು, ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳಲು ಆತನು, ಹೋಗಬಹುದು ಅಂದನು. ಅವನು ತಿರುಗಿ, ಯಾವ ಊರಿಗೆ ಹೋಗಲಿ ಎಂದು ಕೇಳಿದಕ್ಕೆ, ಹೆಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆನಂತರ ಅಂದರೆ ಸೌಲ ಯೋನಾತಾನರ ಮರಣದ ಬಳಿಕ ಅವರಿಗೋಸ್ಕರವಾಗಿ ಶೋಕದ ದಿನಗಳು ಮುಗಿದ ನಂತರ, ಈಗ ಸೌಲನು ಚಿತ್ರದಲ್ಲಿಲ್ಲದ್ದರಿಂದ ದಾವೀದನು ತಾನೇನು ಮಾಡಬೇಕೆಂದು ತಿಳಿಯಲಪೇಕ್ಷಿಸಿದನು. ಅವನು ದೇವರೊಡನೆ, ನಾನು ಯೂದಾಯದ ಯಾವುದಾದರೊಂದು ಊರಿಗೆ ಹೋಗಲೋ ಎಂದು ಕೇಳಿದನು. ಅವನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದನು? ಈಗ ಅವನು ಫಿಲಿಷ್ಟಿಯರ ಪ್ರಾಂತ್ಯದಲ್ಲಿದ್ದಾನೆ. ಸೌಲನು ಸತ್ತದರಿಂದ ದಾವೀದನು ಮುಂದಿನ ಅರಸನಾಗಬೇಕಾಗಿದೆ. ಹಾಗಾದರೆ ಅವನು ಮುಂದಕ್ಕೆ ಏನು ಮಾಡಬೇಕಾಗಿದೆ? ಅವನು ದೇವರಿಂದ ತಕ್ಕ ಉತ್ತರ ದೊರಕುವ ತನಕ ಕಾದನು. ಪ್ರಿಯರೇ, ತನಗೆ ಬೇಕಾದ ಮಾರ್ಗದರ್ಶನಕ್ಕಾಗಿ ತಾನು ದೇವರನ್ನು ಕಾಯಬೇಕೆಂದು ಈಗಾಗಲೇ ಅವನು ಕಲಿತುಕೊಂಡನು. ದೇವರು ಅವನನ್ನು ಹೆಬ್ರೋನಿಗೆ ಹೋಗಲು ಹೇಳಿದನು. ಹೆಬ್ರೋನು ದೇಶದ ದಕ್ಷಿಣ ಭಾಗದಲ್ಲಿತ್ತು. ಅದು ಫಿಲಿಷ್ಟಿಯರ ಗಡಿಗೆ ಸಮೀಪದಲ್ಲಿತ್ತು. ದೇವರು ಅವನಿಗೆ ಎಚ್ಚರಿಕೆಯಿಂದ ಮುಂದುವರಿಯಲು ತಿಳಿಸಿದನು. ಅವನು ನೇರವಾಗಿ ಹೋಗಿ ಇಸ್ರಾಯೇಲ್ಯರನ್ನು ವಶಪಡಿಸಿಕೊಳ್ಳಬಾರದು, ಆದರೆ ಆ ದೇಶದೊಳಕ್ಕೆ ಹೋಗಿ ತನ್ನ ಇರುವನ್ನು ತಿಳಿಸಬೇಕಿತ್ತು. 2ನೇ ಸಮುವೇಲ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ದಾವೀದನು ತನ್ನ 2 ಹೆಂಡತಿಯರಾದ ಇಜ್ರೇಲಿನ ಅಹಿನೋವಮಳನ್ನು, ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲರನ್ನು ಕರಕೊಂಡು ಅಲ್ಲಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಹೆಬ್ರೋನಿನ ಕಡೆಗೆ ಹೊರಟಾಗ ಅವನ 2 ಪತ್ನಿಯರನ್ನು ಕೂಡ ಕರಕೊಂಡು ಹೋದನು. 2 ಹೆಂಡತಿಯರನ್ನು ಹೊಂದುವುದಕ್ಕೆ ದೇವರು ಒಪ್ಪುತ್ತಾನೋ ಎಂದು ನೀವು ಕೇಳಬಹುದು. ಇಲ್ಲ, ಈ ಪರಿಸ್ಥಿತಿಯು ದಾವೀದನಿಗೆ ತುಂಬಾ ತೊಂದರೆಯುಂಟು ಮಾಡಿದರೂ ಮುಂದೆ ಅವನು ಅನೇಕ ಹೆಂಡತಿಯರನ್ನು ಮಾಡಿಕೊಂಡನು. 2ನೇ ಸಮುವೇಲ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದಾವೀದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಅವನ ನಂಬಿಗಸ್ತ ಜನರು ಅವನ ಜೊತೆಯಲ್ಲಿ ಬಂದು ಹೆಬ್ರೋನಿನ ಊರುಗಳಲ್ಲಿ ಮನೆ ಮಾಡಿಕೊಂಡರು. ಮುಂದಕ್ಕೆ ನಾವು 2ನೇ ಸಮುವೇಲ 2ನೇ ಅಧ್ಯಾಯ 4ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಯೆಹೂದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಷ್ ಗಿಲ್ಯಾದಿನವರೇ ಎಂಬ ಸಂಗತಿಯು ದಾವೀದನಿಗೆ ಗೊತ್ತಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದಾವೀದನು ಅವರಿಗೆ ದೊರೆತದ್ದರಿಂದ ಅವನ ಸ್ವಂತ ಕುಲದವರು ಎಲ್ಲರೂ ಒಟ್ಟಾಗಿ ಬಂದು ಅವನನ್ನು ಯೆಹೂದ್ಯಕ್ಕೆ ಅರಸನನ್ನಾಗಿ ಮಾಡಿಕೊಂಡರು.
2 ಸಮುವೇಲ 2ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಆಗ ಅವನು ಅವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದಕ್ಕಾಗಿ ನಿಮಗೆ ಯೆಹೋವನ ಆಶೀರ್ವಾದವುಂಟಾಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಒಂದು ಬುದ್ಧಿವಂತಿಕೆಯ ಕಾರ್ಯವನ್ನು ಇಲ್ಲಿ ಮಾಡಿದನು. ಸೌಲನ ಶವ ಸಮಾಧಿ ಮಾಡಿದ ಜನರು ಅವನಿಗೆ ನಂಬಿಗಸ್ತರಾಗಿದ್ದವರು. ಈ ಕಾರ್ಯಕ್ಕಾಗಿ ದಾವೀದನವರಿಗೆ ಉಪಕಾರ ತಿಳಿಸಿದನು. ದೇವರ ಅಭಿಷಿಕ್ತರ ಕುರಿತು ದಾವೀದನಿಗೆ ವಿಶೇಷ ಗೌರವವಿತ್ತು. ಸೌಲನನ್ನು ಕೊಲ್ಲುವ 2 ಅವಕಾಶಗಳು ಅವನಿಗೆ ಸಿಕ್ಕಿದ್ದರೂ, ಆ ಬಳಿಕ ತಾನೇ ರಾಜನಾಗುತ್ತೇನೆಂದು ತಿಳಿದಿದ್ದರೂ ದಾವೀದನು ಹಾಗೆ ಮಾಡಲಿಲ್ಲ. ದಾವೀದನ ಪಾಪವು ನಮ್ಮೆದುರಿಗೆ ಬರುವುದರಿಂದ ಅವನಲ್ಲಿನ ಒಳ್ಳೆಯ ಗುಣಗಳು ನಮಗೆ ಕಾಣುವುದೇ ಇಲ್ಲ. ಅದು ಆಕಾಶವನ್ನು ಕವಿಯುವ ಮೋಡದಂತೆ ಅವನ ಜೀವಿತದ ಒಳ್ಳೆಯ ಅಂಶಗಳನ್ನು ಅಡಗಿಸುತ್ತದೆ. ಅನೇಕ ವಿಚಾರಗಳಲ್ಲಿ ದಾವೀದನು ಒಬ್ಬ ಅದ್ಭುತ ವ್ಯಕ್ತಿಯಾಗಿದ್ದನು. ಅವನು ಮಾಡಿದ ಪಾಪಕ್ಕಾಗಿ ಮುಂದಿನ ಜೀವಮಾನವಿಡೀ ಅವನು ಶಿಕ್ಷೆ ಅನುಭವಿಸಬೇಕಾಯಿತು. 2 ಸಮುವೇಲ 2ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ನೋಡಿರಿ. ಅಲ್ಲಿ ಹೀಗೆ ಬರೆದದೆ, ಆತನ ಕೃಪಾಸತ್ಯತೆಗಳು ನಿಮ್ಮೊಂದಿಗಿರಲಿ. ಈ ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡುವೆನು. ಯೆಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತು ಹೋದರೂ ಶೂರರಾಗಿರಿ, ನಿಮ್ಮ ಕೈಗಳು ಜೋಳು ಬೀಳದಿರಲಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಅರಸನಾಗುವುದಕ್ಕೆ ಅವರ ಬೆಂಬಲವನ್ನು ಭಕ್ತಿಯನ್ನು ಸೌಲನಿಗೆ ಕೊಟ್ಟಿದ್ದಂತೆ ತನಗೂ ಕೊಡಬೇಕೆಂದು ದಾವೀದನು ಅವರನ್ನು ಕೇಳಿಕೊಂಡನು. ಈ ಸಂದರ್ಭದಲ್ಲಿ ಅವನು ಬಹು ನಾಜೂಕಾಗಿ ನಿಧಾನವಾಗಿ ಮುಂದುವರಿಯುತ್ತಿದ್ದಾನೆಂಬುದನ್ನು ಗಮನಿಸಿರಿ. ಸೌಲನಿಗೂ ಯೋನಾತಾನನಿಗೂ ಗಂಡು ಮಕ್ಕಳಿದ್ದರು. ಅವರ ಜೀವಂತವಿದ್ದ ಮಕ್ಕಳಲ್ಲಿ ಯಾರಾದರೊಬ್ಬರು ಸಿಂಹಾಸನಕ್ಕೆ ವಾರಸುದಾರನಾಗಬಹುದಿತ್ತು. ಸೌಲನ ಸೇನಾಧಿಪತಿಯಾಗಿದ್ದ ಅಬ್ನೇರನು ಅವರಲ್ಲೊಬ್ಬನನ್ನು ಅರಸನನ್ನಾಗಿ ಮಾಡಲು ಕೂಡಲೇ ಕಾರ್ಯ ಕೈಗೊಂಡನು. ಅವನು ಏನು ಮಾಡಿದನೆಂದು ಗಮನಿಸಿರಿ. ಮುಂದಿನ ವಚನ ಅದನ್ನೇ ಹೇಳುತ್ತದೆ. 2 ಸಮುವೇಲ 2ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಸೌಲನ ಸೇನಾಧಿಪತಿಯು ನೇರನ ಮಗನೂ ಆದ ಅಬ್ನೇರನು ಸೌಲನ ಮಗನಾದ ಇಷೋಬಾಷೇತನನ್ನು ಹೊಳೆಯ ಆಚೆಯಲ್ಲಿರುವ ಮಹನಯಮಿಗೆ ಒಯ್ದು ಅವನನ್ನು ಗಿಲ್ಯಾದ್, ಆಶೇರ್, ಇಜ್ರೇಲ್, ಎಫ್ರಾಯಿಮ್, ಬೆನ್ಯಮೀನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲ ಇಸ್ರಾಯೇಲ್ಯರ ಮೇಲೆಯೂ ಅರಸನನ್ನಾಗಿ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಂದ ರಾಜ್ಯವು ಇಬ್ಬಾಗವಾಗುವ ಲಕ್ಷಣಗಳು ಕಂಡುಬಂದವು. ಮುಂದೆ ಸೊಲೊಮೋನನ ನಂತರ ಯಾರೊಬ್ಬಾಮನು ದಂಗೆ ಎದ್ದದ್ದರಿಂದ ರಾಜ್ಯವು ಇಬ್ಬಾಗವಾಯಿತು. ಆದರೆ ಈ ಭಾಗದಲ್ಲಿ ಅದರ ಮೂಲವಿತ್ತು. ಮೊದಲಿಗೆ ದಾವೀದನು ಯೆಹೂದದ ದಕ್ಷಿಣ ಅರಸನಾದನು. ಉತ್ತರ ಭಾಗದ ಕುಲಗಳವರು ಇಷೋಬಾಷೇತನನ್ನು ಅರಸನನ್ನಾಗಿ ಮಾಡಿಕೊಂಡರು. 2 ಸಮುವೇಲ 2ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೌಲನ ಮಗನಾದ ಇಷೋಬಾಷೇತನು 40 ವರ್ಷದವನಾದಾಗ ಇಸ್ರಾಯೇಲ್ಯರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರ ಮಾಡಿದನು. ಯೆಹೂದ್ಯರು ಮಾತ್ರ ದಾವೀದನನ್ನು ಹಿಂಬಾಲಿಸಿದರು. ದಾವೀದನು ಹೆಬ್ರೋನಿನಲ್ಲಿ ಯೆಹೂದ್ಯರ ಅರಸನಾಗಿದ್ದದ್ದು 7 ವರ್ಷ 6 ತಿಂಗಳುಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರ ರಾಜ್ಯಕ್ಕೂ ದಕ್ಷಿಣದ ದಾವೀದನ ರಾಜ್ಯವಾದ ಯೆಹೂದಕ್ಕೂ ಅಂತರ್ಯುದ್ಧ ನಡೆದ ಕಾಲ ಇದಾಗಿತ್ತು. ಇದರಿಂದಾಗಿ ದೇಶದ ಮೂಲ ಸಂಪತ್ತು, ಅವರ ಶಕ್ತಿಯು ವ್ಯಯವಾಗತೊಡಗಿತು. ಇದು ನಿಜವಾಗಿ ದುರದೃಷ್ಟಕರವಾದದ್ದಾಗಿತ್ತು. ಮುಂದಕ್ಕೆ ನಾವು 2 ಸಮುವೇಲ 2ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಒಂದು ದಿವಸ ನೇರನ ಮಗನಾದ ಅಬ್ನೇರನು, ಸೌಲನ ಮಗನಾದ ಯೋವಾಬನು, ದಾವೀದನ ಸೇವಕರು ಹೊರಟು ಗಿಬ್ಯೋನಿನಲ್ಲಿ ಕೆರೆಯ ಹತ್ತಿರ ಸಂಧಿಸಿ, ಇವರು ಕೆರೆಯ ಈಚೆಯಲ್ಲಿಯೂ ಅವರು ಕೆರೆಯ ಆಚೆಯಲ್ಲಿಯೂ ಕೂತರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಂತರ್ಯುದ್ಧವನ್ನು ಕೊನೆಗೊಳಿಸಲು ಅಬ್ನೇರನು ಯೋವಾಬನು ಪ್ರಯತ್ನಿಸಿದರು. ಆದರೆ ಈ ದಿನಗಳಲ್ಲಿ ನಾವು ನಮ್ಮ ದೇಶದ ಪರಿಸ್ಥಿತಿಗಳನ್ನು ನೋಡುವಂತೆ ಒಂದು ಬದಿಯ ಜನರು ಒಂದು ರೀತಿಯ ಪರಿಹಾರಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಇನ್ನೊಂದು ಪಕ್ಷದವರು ತಮ್ಮದೇ ರೀತಿಯ ಪರಿಹಾರಕ್ಕೆ ಹಠ ಹಿಡಿಯುತ್ತಾರೆ. ಆಗ ಸಂಧಾನವು ವಿಫಲವಾಗುತ್ತದೆ. ಅದು ವ್ಯರ್ಥ ಪ್ರಯಾಸವಾಗಿರುತ್ತದೆ. ಇಲ್ಲಿಯೂ ಅದೇ ನಡೆಯುತ್ತದೆ. 2 ಸಮುವೇಲ 2ನೇ ಅಧ್ಯಾಯ 14ರಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಅಬ್ನೇರನು ಯೋವಾಬನಿಗೆ, ಪ್ರಾಯಸ್ಥರು ಎದ್ದು ನಮ್ಮ ಮುಂದೆ ಆಡಲಿ ಎಂದು ಹೇಳಲು ಯೋವಾಬನು ಆಗಲಿ ಅಂದನು. ಆಗ ಸೌಲನ ಮಗನಾದ ಇಷೋಬಾಷೇತನ ಕಡೆಯವರಾದ 12 ಮಂದಿಯು ಸಮಸಂಖ್ಯೆಯಾಗಿ ಹೊರಟು ಬಂದು ಅವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಎದುರಾಳಿಯ ತಲೆ ಹಿಡಿದು
ಕತ್ತಿಯಿಂದ ಪಕ್ಕೆಯಲ್ಲಿ ತಿವಿದದ್ದರಿಂದ ಎಲ್ಲರೂ ಸತ್ತು ಬಿದ್ದರು. ಆದುದರಿಂದ ಗಿಬ್ಯೋನಿನಲ್ಲಿರುವ ಆ ಸ್ಥಳಕ್ಕೆ ಹದಗತ್ತಿ ಹೊಲವೆಂದು ಹೆಸರಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಬ್ನೇರನು ಹೇಳಿದ್ದು ಯೌವನಸ್ಥರು ಎದ್ದು ಯುದ್ಧ ಮಾಡಲಿ ಎಂಬುದಾಗಿ. ಯೋವಾಬನು ಅದಕ್ಕೆ ಒಪ್ಪಿದನು. ಈ ಸಮಸ್ಯೆಯನ್ನು ಈ ರೀತಿ ಪರಿಹರಿಸಲು ಅವರು ನೋಡಿದರು. ಮುಂದಕ್ಕೆ ನಾವು 2 ಸಮುವೇಲ 2ನೇ ಅಧ್ಯಾಯ 17ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆನಂತರ ಆ ದಿವಸ ಘೋರ ಯುದ್ಧವಾಯಿತು. ಅಬ್ನೇರನು ಇಸ್ರಾಯೇಲ್ಯರು ದಾವೀದನ ಸೇವಕರಿಂದ ಸೋಲಿಸಲ್ಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನಿಗೆ ಈಗ ತುಂಬ ಅನುಭವವಾಗಿತ್ತು. ಈಗ ಅವನು ನಾವು ಮೊದಲು ನೋಡಿದ ಏನೂ ತಿಳಿಯದ ಕುರುಬ ಹುಡುಗನಾಗಿಲ್ಲ. ಅವನು ಅನೇಕ ಗವಿ ಗುಹೆಗಳಲ್ಲಿ ಅಡಗಿಕೊಂಡವನಾಗಿದ್ದನು. ತನ್ನ ಸುತ್ತಲೂ ಶೂರರಾದ ಜನರನ್ನು ಸೇರಿಸಿಕೊಂಡಿದ್ದನು. ಈ ರೀತಿಯ ಒರಟು ಯುದ್ಧದಲ್ಲಿ ಅವನು ನಿಪುಣನಾಗಿದ್ದನು. ಆದ್ದರಿಂದ ಅವನ ಜನರು ಅಬ್ನೇರ ಹಾಗೂ ಅವರ ಶೂರ ಸೈನಿಕರ ಮೇಲೆ ಜಯ ಹೊಂದಲು ಅವನ ಸೈನಿಕರು ಸಮರ್ಥರಾಗಿದ್ದರು. ಪ್ರಿಯರೇ, ಮುಂದಕ್ಕೆ ಮಹತ್ವ ಪಡೆಯಲಿರುವ ಒಂದು ವಿಶೇಷ ಸಂಗತಿ ನಡೆದದನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಅಬ್ನೇರನನ್ನು ಅಸಾಹೇಲನು ಹಿಂದಟ್ಟಿದನು. ಅಸಾಹೇಲನು ದಾವೀದನ ಸೇನಾಧಿಪತಿಯಾದ ಯೋವಾಬನ ಸಹೋದರನು. ಅಬ್ನೇರನು ಸೌಲನ ಸೇನಾಧಿಪತಿಯಾಗಿದ್ದನು. 2 ಸಮುವೇಲ 2ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ. ಚೆರೂಯಳ 3 ಮಂದಿ ಮಕ್ಕಳಾದ ಯೋವಾಬ್, ಅಭಿಷೈ, ಅಸಾಯೇಲ್ ಎಂಬವರು ಅಲ್ಲಿಗೆ ಬಂದಿದ್ದರು. ಅಸಾಯೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚೆರೂಯಳು ದಾವೀದನ ಸಹೋದರಿಯಾಗಿದ್ದಳು. ಆಕೆಗೆ ಶೂರರಾದ 3 ಮಂದಿ ಮಕ್ಕಳಿದ್ದರು. 2 ಸಮುವೇಲ 2ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಸಾಹೇಲನು ಅಬ್ನೇರನನ್ನು ಹಿಂದಟ್ಟುವುದನ್ನು ನೋಡುತ್ತಾ ಇದ್ದೇವೆ. ಮುಂದಕ್ಕೆ 2 ಸಮುವೇಲ 2ನೇ ಅಧ್ಯಾಯ 22 ಮತ್ತು 23ನೇ ವಚನಕ್ಕೆ ಬನ್ನಿರಿ. ಅಲ್ಲಿ ಹೀಗೆ ಬರೆದದೆ. ಅಬ್ನೇರನು ತಿರುಗಿ, ನನ್ನನ್ನು ಬಿಟ್ಟು ಹೋಗು, ನಾನೇಕೆ ನಿನ್ನನ್ನು ನೆಲಕ್ಕುರುಳಿಸಬೇಕು? ಹಾಗೆ ಮಾಡಿದರೆ ನಿನ್ನ ಅಣ್ಣನಾದ ಯೋವಾಬನಿಗೆ ಹೇಗೆ ಮೋರೆ ತೋರಿಸಲಿ ಅಂದನು. ಅಸಾಹೇಲನು ಬಿಟ್ಟು ಹೋಗುವುದಕ್ಕೆ ಒಪ್ಪದ್ದರಿಂದ ಅಬ್ನೇರನು ಬರ್ಜಿಯನ್ನು ಹಿಂಗಡೆಯಿಂದ ಅವನ ಹೊಟ್ಟೆಯೊಳಕ್ಕೆ ತಿವಿದನು. ಬರ್ಜಿಯು ಅವನ ಬೆನ್ನಿನಿಂದ ಹಾಯ್ದು ಬಂದಿತು. ಅವನು ಕೂಡಲೇ ಅಲ್ಲೇ ಬಿದ್ದು ಸತ್ತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಹಿಂದೆ ಬರಬೇಡವೆಂದು ಅಬ್ನೇರನು ಅಸಾಹೇಲನನ್ನು ಎಚ್ಚರಿಸಿದನು. ಆದರೆ ಅಸಾಹೇಲನು ಕೇಳಲಿಲ್ಲ. ಕೊನೆಗೆ ಅಬ್ನೇರನು ಹಿಂದೆ ತಿರುಗಿ ಅವನಿಗೆ ಬರ್ಜಿಯಿಂದ ಚುಚ್ಚಿದನು. ಅಬ್ನೇರನು ಯೋವಾಬನ ತಮ್ಮನನ್ನು ಕೊಂದನು. ಈ ಕಾರಣದಿಂದಾಗಿ ಯೋವಾಬನ ಮನಸ್ಸಿನಲ್ಲಿ ಕಹಿ ಹಾಗೇ ತುಂಬಿ ಪ್ರತೀಕಾರಕ್ಕಾಗಿ ಕಾಯುತ್ತಿತ್ತು. ಈ ಪ್ರತೀಕಾರ ಮುಂದಕ್ಕೆ ತೀರಿಸಲ್ಪಡುತ್ತದೆ. 2 ಸಮುವೇಲ 2ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ. ಅವರು ಅಸಾಹೇಲನ ಶವವನ್ನು ತಂದು ಅದನ್ನು ಬೆತ್ಲೆಹೇಮಿನಲ್ಲಿರುವ ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಆನಂತರ ಯೋವಾಬನು ಅವನ ಜನರು ರಾತ್ರಿಯೆಲ್ಲಾ ಪ್ರಯಾಣ ಮಾಡಿ ಹೆಬ್ರೋನಿಗೆ ಬಂದರು. ಆಗ ಸೂರ್ಯೋದಯವಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಸಾಹೇಲನ ಸಮಾಧಿಯೊಂದಿಗೆ ಈ ಅಧ್ಯಾಯ ಮುಗಿಯುತ್ತದೆ. ಇದರ ಬಳಿಕ ಯೋವಾಬನು ಅವನ ಸಂಗಡವಿದ್ದವರು ರಾತ್ರಿಯೆಲ್ಲಾ ಪ್ರಯಾಣ ಮಾಡಿ ಬೆಳಗಾಗುವಾಗ ಹೆಬ್ರೋನಿಗೆ ಬಂದರು. ನಡೆದದ್ದೆಲ್ಲವನ್ನೂ ದಾವೀದನಿಗೆ ತಿಳಿಸಿದರು. ಅಂತರ್ಯುದ್ಧ ಮುಂದುವರಿಯುತ್ತದೆ. ಇಸ್ರಾಯೇಲ್ ಜನಾಂಗವನ್ನು ಬಲಹೀನಗೊಳಿಸಿದ ಅಂತರ್ಯುದ್ಧ ಮುಂದುವರಿದುದನ್ನು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಕ್ರಮೇಣ ದಾವೀದನು ಬಲವಾಗುತ್ತಾ ಹೋದನು. ಇಷೋಬೋಶೆತನಿಂದ ದೂರವಾದ ಅಬ್ನೇರನು ದಾವೀದನ ಪಕ್ಷವನ್ನು ಸೇರಿದನು. ದಾವೀದನ ಸೇನಾಧಿಪತಿಯಾದ ಯೋವಾಬನು ಅಬ್ನೇರನನ್ನು ಸಂದೇಹಪಟ್ಟನು ಮತ್ತು ತನ್ನ ತಮ್ಮನನ್ನು ಕೊಂದ ಹಗೆ ತೀರಿಸುವುದಕ್ಕಾಗಿ ಅಬ್ನೇರನನ್ನು ಕೊಂದನು. 2 ಸಮುವೇಲ 3ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ನಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇಹದ ಪರಿಸ್ಥಿತಿಯು ಆಂತರಿಕ ಯುದ್ಧದಿಂದ ಕಂಗೆಟ್ಟಿತು. ಅಂತರ್ಯುದ್ಧ ನಡೆಯುತ್ತಲೇ ಇತ್ತು. ಅವರ ಮೂಲ ಸಂಪತ್ತು ಕೂಡ ಕಡಿಮೆಯಾಗುತ್ತಿತ್ತು. ದಾವೀದನು ಹೆಬ್ರೋನಿನಲ್ಲಿ 7.5 ವರ್ಷ ಆಳಿದನು. ಕರ್ತನಲ್ಲಿ ಪ್ರಿಯರೇ, 2 ಸಮುವೇಲ 3ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ.
ಎಬ್ರೋನಿನಲ್ಲಿರುವಾಗ ದಾವೀದನಿಗೆ ಹುಟ್ಟಿದ ಮಕ್ಕಳು, ಚೊಚ್ಚಲ ಮಗನು ಅಮ್ಮೋನನು, ಇವನು ಇಜ್ರೇಲಿನವಳಾದ ಅಹಿನೋವಾಮಳಲ್ಲಿ ಹುಟ್ಟಿದವನು. ಎರಡನೆಯವನು ಕೀಲಾಬನು, ಇವನು ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಷಾಲೋಮನು, ಇವನು ಗೇಷೂರಿನ ಅರಸನಾದ ತಲ್ಲೈ ಎಂಬವನ ಮಗನಾದ ಮಾಕಳ ಪುತ್ರನು. ನಾಲ್ಕನೆಯವನು ಅದೋನಿಯನು, ಇವನು ಹಗ್ಗೀತಳ ಮಗನು. ಐದನೆಯವನು ಶೆಫಟ್ಯನು, ಇವನು ಅಬೀಟಳ ಮಗನು. ಆರನೆಯವನು ಇತ್ರಾಮನು, ಇವನು ದಾವೀದನಿಗೆ ಅವನ ಹೆಂಡತಿಯಾದ ಎಗ್ಲಾಲಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವಾಗ ದಾವೀದನಿಗೆ ಹುಟ್ಟಿದ ಮಕ್ಕಳು ಇವರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನಿಗೆ ಇಬ್ಬರಿಗಿಂತ ಹೆಚ್ಚು ಪತ್ನಿಯರಿದ್ದರೆಂದು ತಿಳಿದು ಬರುತ್ತದೆ. ಇತರ ಪತ್ನಿಯರೂ ಇದ್ದರು. ಇದರಿಂದಾಗಿ ದಾವೀದನು ಮುಂದೆ ತೊಂದರೆಗಳನ್ನು ಅನುಭವಿಸಬೇಕಾಯಿತು. ದೇವರು ಇದನ್ನು ಒಪ್ಪಲಿಲ್ಲ ಮತ್ತು ದಾವೀದನು ಇದರಿಂದ ತಪ್ಪಿಸಿಕೊಳ್ಳಲೂ ಆಗಲಿಲ್ಲ. ದಾವೀದನ ಮಕ್ಕಳ ಪಟ್ಟಿಯಲ್ಲಿ ಒಬ್ಬನು ಅಬ್ಷಾಲೋಮನಾಗಿದ್ದನು. ಅವನ ಕತೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಂದು ನಾನು ನೆನೆಸುತ್ತೇನೆ. ಮುಂದಕ್ಕೆ ಇವನು ದಾವೀದನಿಗೆ ವಿರೋಧವಾಗಿ ದಂಗೆ ಎದ್ದದ್ದನ್ನು ನೋಡುತ್ತೇವೆ. ದಾವೀದನು ಇವನನ್ನು ಮುಂದಕ್ಕೆ ಅರಸನನ್ನಾಗಿ ಮಾಡಬೇಕೆಂದಿದ್ದನು. ಆದರೆ ಅವನು ಯುದ್ಧದಲ್ಲಿ ಯೋವಾಬನಿಂದ ಕ್ರೂರವಾಗಿ ಕೊಲ್ಲಲ್ಪಟ್ಟನು. ಅವನು ಕೊಲೆಯಾದಾಗ ದಾವೀದನು ಹೃದಯ ಒಡೆದವನಾದನು. ಅಬ್ಷಾಲೋಮನ ತಾಯಿ ಯಾರು? ಗೇಷೂರಿಗೆ ಅರಸನಾದ ತಲ್ಲೈ ಎಂಬವನ ಮಗಳಾದ ಮಾಕಳಾಗಿದ್ದಳು. ಗೇಷೂರಿನ ಅರಸನು ಯಾರು? ನೀವು 1 ಸಮುವೇಲ 27ನೇ ಅಧ್ಯಾಯ 8ನೇ ವಚನವನ್ನು ನೋಡುವುದಾದರೆ, ದಾವೀದನೂ ಅವನ ಜನರು ಗೆಷೂರ್ಯರನ್ನು ಸುಲುಕೊಳ್ಳುತ್ತಿದ್ದರೆಂದು ಬರೆದದೆ. ಇದು ದಾವೀದನು ಮಾಡಿದ ತಪ್ಪು ಕಾರ್ಯವಾಗಿದೆ. ಅವನು ಗೆಷೂರ್ಯರ ಸಹಿತ ಎಲ್ಲರನ್ನೂ ಕೊಂದನು. ಆದರೆ ಅರಸನ ಮಗಳನ್ನು ಸೆರೆಯಾಗಿ ತಂದಿದ್ದಿರಬಹುದು. ಆಕೆ ಮುಂದೆ ಅವನ ಪತ್ನಿಯಾದಳು. ಅವರಿಗೆ ಒಬ್ಬ ಮಗನು ಹುಟ್ಟಿದನು. ಇವನೇ ಮುಂದೆ ದಾವೀದನಿಗೆ ವಿರೋಧವಾಗಿ ದಂಗೆ ಎದ್ದವನು. ಪ್ರಿಯರೇ, ದಾವೀದನು ತನ್ನ ಪಾಪದ ಫಲದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ನಾವು ಇದನ್ನು ಗಮನಿಸಿಕೊಳ್ಳುವುದು ಅತಿ ಅವಶ್ಯವಾಗಿದೆ. ಮುಂದಕ್ಕೆ ನಾವು ಅಬ್ನೇರನು ದಾವೀದನೊಂದಿಗೆ ಸೇರಿಕೊಂಡದ್ದು ಎಂಬುದನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಅಂತರ್ಯುದ್ಧವು ತುಂಬ ಸಮಯ ನಡೆದದ್ದನ್ನು ನೋಡುತ್ತೇವೆ ಮತ್ತು ಅನೇಕ ರೀತಿಯಲ್ಲಿ ಇದು ನಮಗೆ ನಿರಾಸಕ್ತಿಯ ವಿಚಾರವಾಗಿದೆ. ಸೌಲನ ಸೇನಾಧಿಪತಿಯಾಗಿದ್ದ ಅಬ್ನೇರನು ಸೌಲನ ಮಗನಾದ ಇಷೋಬಾಷೇತನನ್ನು ಅರಸನನ್ನಾಗಿ ಮಾಡಿದವನು. ಉನ್ನತ ಸ್ಥಾನದಲ್ಲಿಲ್ಲದ ಹಿರಿಯ ವ್ಯಕ್ತಿಯಾದ ಅವನು ಅರಸನ ಮಾತುಗಳಿಗೆ ಎಲ್ಲದಕ್ಕೂ ಒಪ್ಪಿಕೊಳ್ಳಲಿಲ್ಲ. ಮಾಡಬಾರದ ಒಂದು ಸಂಗತಿಯನ್ನು ಅವನು ಮಾಡಿದನು. 2 ಸಮುವೇಲ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಯಾಹನ ಮಗಳಾದ ರಿಚ್ಪಳು ಸೌಲನ ಉಪಪತ್ನಿಯಾಗಿದ್ದಳು. ಒಂದು ದಿವಸ ಇಷೋಬಾಷೇತನು ಅಬ್ನೇರನನ್ನು, ನೀನು ನನ್ನ ತಂದೆಯ ಉಪಪತ್ನಿಯನ್ನು ಕೂಡಿದ್ದೇಕೆ ಎಂದು ಕೇಳಿದನು. ಅಬ್ನೇರನು ಈ ಮಾತನ್ನು ಕೇಳಿ ಊರಿಗೊಂಡು ಇಷೋಬಾಷೇತನಿಗೆ, ಈವರೆಗೆ ನಾನು ನಿನ್ನ ತಂದೆಯಾದ ಸೌಲನ ಕುಟುಂಬಕ್ಕೂ ಅವನ ಬಂಧು ಮಿತ್ರರಿಗೂ ದಯೆ ತೋರಿಸುತ್ತಿದ್ದೇನಲ್ಲ, ನಿನ್ನನ್ನು ದಾವೀದನ ಕೈಗೆ ಒಪ್ಪಿಸಿಕೊಡಲಿಲ್ಲವಷ್ಟೇ. ಈಗ ಈ ಹೆಂಗಸಿನ ದೆಸೆಯಿಂದ ನನ್ನಲ್ಲಿ ತಪ್ಪು ಹಿಡಿಯುವುದಕ್ಕೆ ನಾನೇನು ಯೆಹೂದ ನಾಯಿಯ ತಲೆಯೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಿಂಹಾಸನಕ್ಕೆ ಬಾಧ್ಯನಾಗಿ ಬಂದವನು ತೀರಿಕೊಂಡ ಅರಸನ ಉಪಪತ್ನಿಯರನ್ನು ತನ್ನವರನ್ನಾಗಿ ಮಾಡಿಕೊಳ್ಳುವುದು ಹೊಸ ಅರಸನ ಹಕ್ಕಾಗಿತ್ತು. ಅಬ್ನೇರನು ಇಷೋಬಾಷೇತನ ಹಕ್ಕನ್ನು ಕಸಿದುಕೊಂಡದನ್ನು ಯುವಕ ರಾಜನು ಪ್ರಶ್ನಿಸಿದ್ದು ನ್ಯಾಯವಾಗಿಯೇ ಇತ್ತು. ಆದರೆ ಇದರಿಂದ ಸಿಟ್ಟುಗೊಂಡ ಅಬ್ನೇರನು ದಾವೀದನನ್ನು ಸೇರಿಕೊಳ್ಳುವ ಪ್ರಯತ್ನ ಮಾಡತೊಡಗಿದನು. ಮುಂದಕ್ಕೆ ನಾವು 2 ಸಮುವೇಲ 3ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಾನು ಅರಸುತನವನ್ನು ಸೌಲನ ಕುಟುಂಬದಿಂದ ತೆಗೆದು ದಾನಿನಿಂದ ಬೆರ್ಷೆಬದವರೆಗಿರುವ ಎಲ್ಲ ಇಸ್ರಾಯೇಲ್ಯರಲ್ಲಿಯೂ ಯೆಹೂದ್ಯರಲ್ಲಿಯೂ ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸಿ, ಯೆಹೋವನಾದ ದೇವರು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ಆತನು ನನಗೆ ಬೇಕಾದದನ್ನು ಮಾಡಲಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಷೋಬಾಷೇತನು ಅವನಿಗೆ ಹೆದರಿ ಏನೂ ಉತ್ತರ ಕೊಡಲಾರದೆ ಹೋದನು. ಸೌಲನ ಮನೆಯವರನ್ನು ತ್ಯಜಿಸಿ ದಾವೀದನನ್ನು ಸೇರಿಕೊಳ್ಳುವ ತನ್ನ ಉದ್ದೇಶವನ್ನು ಅಬ್ನೇರನು ಸ್ಪಷ್ಟಪಡಿಸಿದನು. ಎಲ್ಲ 12 ಕುಲಗಳಿಗೂ ದಾವೀದನೇ ಅರಸನಾಗುವಂತೆ ಮಾಡಲು ಅವನು ಸಹಕರಿಸಬೇಕೆಂದಿದ್ದನು. ಇಷೋಬಾಷೇತನು ಅಬ್ನೇರನಿಗೆ ಏನೂ ಉತ್ತರ ಕೊಡಲಿಲ್ಲ. ಅವನು ಸೌಲನ ಮಗನಾಗಿದ್ದರೂ ಅವನ ಬಳಿ ದೊಡ್ಡ ಸೈನ್ಯವಾಗಲಿ ಯೋಗ್ಯ ತರಬೇತಾಗಲಿ ಇರಲಿಲ್ಲ. ಅವನು ಸಹೋದರನಾದ ಯೋನಾತನನಂತೆ ಒಳ್ಳೆಯ ಯುದ್ಧವೀರನೂ ಆಗಿರಲಿಲ್ಲ. ಅವನು ಅರಮನೆಯಲ್ಲಿ ಬೆಳೆದವನಾದರೂ ಅಬ್ನೇರನಿಗೆ ಭಯಪಟ್ಟನು. ಕರ್ತನಲ್ಲಿ ಪ್ರಿಯರೇ,
ಮುಂದಕ್ಕೆ ನಾವು 2 ಸಮುವೇಲ 3 ಅಧ್ಯಾಯ 12 ಮತ್ತು 13 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆನಂತರ ಅಬ್ನೇರನು ದಾವೀದನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ದೇಶವು ಯಾರದು? ನೀನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡರೆ ಇಸ್ರಾಯೇಲ್ಯರನ್ನೆಲ್ಲ ನಿನ್ನ ಕಡೆಗೆ ತಿರುಗಿಸುವ ಹಾಗೆ ನನ್ನ ಹಸ್ತವು ನಿನ್ನ ಸಂಗಡ ಇರುವುದು ಎಂದು ಹೇಳಿಸಿದನು. ಅದಕ್ಕೆ ದಾವೀದನು, ಒಳ್ಳೆಯದು, ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಆದರೆ ನೀನು ಒಂದು ಮಾಡಬೇಕು. ನನ್ನನ್ನು ನೋಡುವುದಕ್ಕೆ ಬರುವಾಗ ಸೌಲನ ಮಗಳಾದ ಮೀಕಳನ್ನು ಕರಕೊಂಡು ಬರಬೇಕು. ಹಾಗೆ ಕರಕೊಂಡು ಬಾರದಿದ್ದರೆ ನೀನು ನನ್ನ ಮೋರೆಯನ್ನು ನೋಡಕೂಡದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಬ್ನೇರನು ತನ್ನ ಜೊತೆಯಲ್ಲಿ ಸೌಲನ ಮಗಳಾದ ಮೀಕಳನ್ನು ಕರಕೊಂಡು ಬಂದರೆ ಮಾತ್ರ ಅಬ್ನೇರನು ತನ್ನನ್ನು ಕಾಣಬಹುದೆಂದು ದಾವೀದನು ತಿಳಿಸಿದನು. ಮೀಕಳಲ್ಲೂ ದಾವೀದನ ಮೊದಲ ಹೆಂಡತಿಯಾಗಿದ್ದವಳೆಂಬುದನ್ನು ನೆನಪಿಗೆ ತಂದುಕೊಳ್ಳಿರಿ. ಸೌಲನು ಅವಳನ್ನು ದಾವೀದನಿಂದ ಅಗಲಿಸಿದ್ದನು. ದಾವೀದನ ಜೀವಿತ ವರ್ಣರಂಜಿತವಾದದ್ದಾಗಿತ್ತು. ಅವನು ಪಾಪವು ತನ್ನ ಜೀವಿತವನ್ನು ಪ್ರವೇಶಿಸುವುದಕ್ಕೆ ಬಿಟ್ಟನು. ಅದರಿಂದಾಗಿ ತೊಂದರೆಗಳಿಗೂ ಒಳಗಾದನು. ಆದರೆ ಇದೆಲ್ಲದರ ಮೇಲೂ ಅವನಲ್ಲಿ ದೇವರ ಮೇಲಿನ ಅಚಲವಾದ ನಂಬಿಕೆಯಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ದೇವರೊಂದಿಗೆ ಉತ್ತಮ ಸಂಬಂಧ ಹೊಂದಿರಬೇಕೆಂದು ಆಶೆಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಸಮುವೇಲ 3 ಅಧ್ಯಾಯ 15 ಮತ್ತು 16 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಇಷೋಬಾಷೇತನು ಲಾಯಿಷನ ಮಗನೂ ಆಕೆಯ ಗಂಡನೂ ಆದ ಪಲ್ಟಿಯೇಲನ ಬಳಿಗೆ ಆಳುಗಳನ್ನು ಕಳಿಸಿ ಆಕೆಯನ್ನು ತರಿಸಿದನು. ಆಗ ಪಲ್ಟಿಯೇಲನು ಬಹುರೀಮಿನವರೆಗೆ ಅಳುತ್ತಾ ಆಕೆಯ ಹಿಂದೆ ಬಂದನು. ಆನಂತರ ಅಬ್ನೇರನು ಅವನಿಗೆ, ಹಿಂದಿರುಗು, ನಡೆ ಎಂದು ಹೇಳಲು ಅವನು ಹಿಂದಿರುಗಿ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಬ್ನೇರನ ಸಲಹೆಯನ್ನು ದಾವೀದನು ಒಪ್ಪಿಕೊಂಡನು. ಮುಂದಕ್ಕೆ ಅಬ್ನೇರನ ಕುತಂತ್ರದಿಂದಾಗಿ ದಾವೀದನು ಇಸ್ರಾಯೇಲ್ಯರ ಎಲ್ಲ 12 ಕುಲಗಳವರಿಗೂ ಅರಸನಾದದೆಂಬುದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಅಂತರ್ಯುದ್ಧವು ಆಂತರಿಕವಾಗಿ ಬಲಹೀನರನ್ನಾಗಿ ಮಾಡುತ್ತದೆ ಮತ್ತು ನಾಶನಕ್ಕೆ ನಡೆಸುತ್ತದೆ ಎಂಬುದಾಗಿ ತಿಳಿದುಕೊಂಡೆವು. ನಮ್ಮ ಜೀವಿತವನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಅಂತರ್ಯುದ್ಧವು ಇರುವುದಾದರೆ ನಾವು ಸೋತು ಹೋದವರೇ ಆಗಿದ್ದೇವೆ. ಹಾಗಾಗದಂತೆ ಅನುದಿನವೂ ದೇವರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಬಲಪಡಿಸಿಕೊಂಡು ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಜಯದ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅಂತರ್ಯುದ್ಧವು ಮೂಲ ಸಂಪತ್ತನ್ನು ಕಡಿಮೆ ಮಾಡುತ್ತದೆ. ಸೌಲನ ವಂಶದಲ್ಲಿ ಹೀಗೆ ನಡೆಯುತ್ತಾ ಬಂದು ಆ ವಂಶವು ಕೊನೆಗೆ ದುರ್ಬಲವಾಯಿತು. ನಮ್ಮ ಕುಟುಂಬ ಸಭೆಗಳಲ್ಲಿ ಅಂತರ್ಯುದ್ಧ ಇದೆಯೋ? ಇಂದು ನಾವು ತಿಳಿದ ಸತ್ಯಕ್ಕೆ ವಿಧೇಯರಾಗೋಣ. ದೇವರ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಸಾಕ್ಷ್ಯ ಜೀವಿತದಲ್ಲಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ಜೀವಿತ ನಿನ್ನ ಎದುರಿನಲ್ಲಿ ಬಟ್ಟ ಬಯಲಾಗಿದೆ. ನಮ್ಮ ಒಳಗೆ ಅಂತರ್ಯುದ್ಧ ಇದೆಯೋ? ನೀನು ಬಲ್ಲಾತನಾಗಿದ್ದಿ. ಒಂದು ವೇಳೆ ಈ ಸುಳುವಿನಲ್ಲಿ ನಾವು ಸಿಕ್ಕಿಕೊಂಡಿರುವುದಾದರೆ ನಮಗೆ ಬಿಡುಗಡೆಯನ್ನು ಕೊಡು. ನೀಟಾದ ಮಾರ್ಗದಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ದೇವರೇ, ಕಾರ್ಯಕ್ರಮ ವೀಕ್ಷಿಸಿ ನಿನ್ನ ಬಳಿ ಬಂದು ಬೇಡುತ್ತಿರುವಂಥ ಒಬ್ಬೊಬ್ಬ ವೀಕ್ಷಕರನ್ನು ಕರುಣ ಮಾಡು. ಅವರಲ್ಲಿರುವಂಥ ಕಷ್ಟ, ಸಮಸ್ಯೆ, ಬಂಧನಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ಟು ಸಮಾಧಾನ, ಸಂತೋಷ, ಆರೋಗ್ಯದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿಮ್ಮ ಪ್ರೀತಿಯ ಕರೆಗಳಿಗಾಗಿ ಹೃದಯಪೂರ್ವಕವಾದ ವಂದನೆಗಳು. ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ದೇವರ ಕೃಪೆ ಸದಾ ನಿಮ್ಮೊಂದಿಗಿರಲಿ.